ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಇಂದು ನಮ್ಮಲ್ಲಿ ಶಿಸ್ತಿನ ಕೊರತೆ. ಈ ಪರಿಶುದ್ಧತೆ ಇಲ್ಲುವುದಕ್ಕೆ ಇದು ಎರಡನೇ ಕಾರಣ. ನಮ್ಮನ್ನು ನಿಷ್ಠೆಯಿಂದ ಶಿಸ್ತಿಗೆ ಒಳಪಡಿಸುವುದಿಲ್ಲ. ಹೊಸ ಒಡಂಬಡಿಕೆಯ ಪ್ರಕಾರ ನಮ್ಮ ಶಾರೀರಿಕ ಅಂಗಗಳನ್ನು, ಮುಖ್ಯವಾಗಿ ಕಿವಿ, ಕಣ್ಣು, ನಾಲಿಗೆ, ಈ ಅಂಗಗಳಿದೆ, ಇವುಗಳನ್ನು ಹೆಚ್ಚು ಹೆಚ್ಚು ಮುಖ್ಯತ್ವವನ್ನು ಕೊಡುತ್ತದೆ. ಪೌಲನು 8ನೇ ಅಧ್ಯಾಯ 13ರಲ್ಲಿ ಹೀಗೆ ಬರೀತಾನೆ, ನೀವು ಶರೀರ ಭಾವವನ್ನು ಅನುಸರಿಸಿದರೆ ಸಾಯುವಿರಿ. ಆದರೆ ಇಲ್ಲಿ ಗಮನದಲ್ಲಿಟ್ಕೊಳ್ಳಿ, ನೀವು ಆತ್ಮನಿಂದ ದೇಹದ ಕ್ರಿಯೆಗಳನ್ನು ಸಾಯಿಸುವುದಾದರೆ ಜೀವಿಸುವಿರಿ. ನಾವು ನಮ್ಮ ಸ್ವಾಭಾವಿಕ ದುರಭ್ಯಾಸಗಳೇನಿದೆ ಅದು ಪವಿತ್ರಾತ್ಮನ ಬಲದಿಂದ ಅದು ನಾಶಗೊಳ್ಳದಿದ್ದರೆ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಸಫಲರಾಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲೇ 1 ಕೊರಿಂಥ 9ನೇ ಅಧ್ಯಾಯ 27ರಲ್ಲಿ ನೀವು ನೋಡಿ, ಆದರೆ ನಾನು ಬೇರೆಯವರಿಗೆ ಸಾರಿದ ಮೇಲೆ ಯಾವ ವಿಧದಲ್ಲಿಯೂ ನಾನು ಭ್ರಷ್ಟನಾಗದಂತೆ ನನ್ನ ದೇಹವನ್ನು ಅಧೀನತೆಯಲ್ಲಿಟ್ಟುಕೋ, ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇಲ್ಲಿ ತನ್ನ ಸ್ವಂತ ದೇಹವನ್ನು ಕಠಿಣ ಶಿಸ್ತಿಗೆ ಒಳಪಡಿಸಿದಾಗ ನಮಗೆ ತೋರಿಸ್ತಾನೆ. ನಾವು ಎಂತಹ ಶ್ರೇಷ್ಠವಾದ ಶುದ್ಧೀಕರಣದ ಅನುಭವವನ್ನು ಹೊಂದಿದ್ದರೂ ಪರಿಶುದ್ಧತೆಯನ್ನು ಹೊಂದಬೇಕಾದರೆ ಪೌಲನು ಮಾಡದಂತೆ ನಮ್ಮ ಜೀವಿತದ ಕೊನೆಯವರೆಗೂ ನಮ್ಮ ದೇಹದ ಅಂಗಾಂಗಗಳ ಚಟುವಟಿಕೆಗಳನ್ನು ಒಂದು ಶಿಸ್ತಿಗೆ ಒಳಪಡಿಸಿಕೊಳ್ಳುವುದು ಅವಶ್ಯವಾಗಿದೆ. ನಾವು ಸಂಭಾಷಣೆಯನ್ನು ಆಲಿಸುವುದರಲ್ಲಿ ಶಿಸ್ತಿಗೆ ಒಳಪಡಬೇಕು. ನಮ್ಮ ಸಮಯವನ್ನು ಹರಟೆ, ದೂಷಣೆಯ ಮಾತುಗಳನ್ನು ಕೇಳುವುದರಲ್ಲಿ ವ್ಯರ್ಥಪಡಿಸಿ ನಮ್ಮ ಕಿವಿಗಳು ದೇವರ ಧ್ವನಿಯನ್ನು ಕೇಳಲಿ ಎಂಬುದಾಗಿ ನಾವು ಎದುರು ನೋಡಬೇಕು. ಇಂದಿನ ದಿನಗಳಲ್ಲಿ ನಾವು ವಿಶೇಷವಾಗಿ ಗಮನಿಸೋದನ್ನಪ್ಪ ಅಂದರೆ, ನಮ್ಮ ಕಣ್ಣುಗಳು ದೃಷ್ಟಿಸುವುದನ್ನು, ಓದುವುದನ್ನು ನಿಯಂತ್ರಿಸುವ ಶಿಸ್ತು ಅವಶ್ಯವಾಗಿದೆ. ಸುವಾರ್ತಿಕರು, ದೇವರ ಸೇವಕರಲ್ಲಿ ಕೆಲವು ಲೈಂಗಿಕ ಪಾಪಗಳಿಗಾಗಿ ಸಿಲುಕಲು ಕಾರಣ ಅವರು ದೈನಂದಿನ ತಮ್ಮ ಕಣ್ಣುಗಳನ್ನು ಅಂಕಿಯಲ್ಲಿ ಇರಿಸದೇ ಇರುವುದು. ಹಾಗೆಯೇ ಇನ್ನೂ ಹಲವರು ಈ ಕ್ಷೇತ್ರದಲ್ಲಿ ತಮ್ಮಲ್ಲಿರುವ ಅಶಿಸ್ತಿನಿಂದ ತಮ್ಮ ಆಲೋಚನಾ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಎಡವಿ ಬೀಳ್ತಾರೆ. ನಾವು ನೋಡುತ್ತೇವೆ, ಕೀರ್ತನೆಗಳು 119:37ರಲ್ಲಿ ನಾವು ನೋಡುವುದಾದರೆ, ವ್ಯರ್ಥತೆಯನ್ನು ನೋಡದ ಹಾಗೆ ನನ್ನ ಕಣ್ಣುಗಳನ್ನು ತೊಲಗಿಸು, ನಿನ್ನ ಮಾರ್ಗಗಳಲ್ಲಿ ನನ್ನನ್ನು ಚೈತನ್ಯಪಡಿಸು. ವ್ಯರ್ಥತೆ, ಸುಮ್ಮನೆ ಸಮಯ ಹಾಳು ಮಾಡುವಂತಹ, ಕಾಲ ಹರಣ ಮಾಡುವಂತಹ ವ್ಯರ್ಥತೆ ಏನಿದೆ, ಆ ವ್ಯರ್ಥತೆಯನ್ನು ನೋಡದ ಹಾಗೆ ನನ್ನ ಕಣ್ಣುಗಳನ್ನು ತೊಲಗಿಸು. ನಿನ್ನ ಮಾರ್ಗಗಳು ಏನಿದೆ, ನಿನ್ನ ಮಾರ್ಗಗಳಲ್ಲಿ ನನ್ನನ್ನು ಚೈತನ್ಯಪಡಿಸು. ನಮ್ಮ ನಾಲಿಗೆಗಳು ಕೂಡ ಪವಿತ್ರಾತ್ಮನ ಹತೋಟಿಯಲ್ಲಿರುವುದು ಅವಶ್ಯ. ಕ್ರೈಸ್ತ ಸಭೆಗಳಲ್ಲಿ ಆತ್ಮಿಕ ಮರಣ ಹರಡುವುದರಲ್ಲಿ ಮನುಷ್ಯನ ನಾಲಿಗೆಯ ಪಾತ್ರದಷ್ಟು ಬಹಳ ದೊಡ್ಡ ಪಾತ್ರವನ್ನು ಬಹುಶಃ ಬೇರೆ ಯಾವುದು ವಹಿಸೋದಿಲ್ಲ. ಯೆಶಾಯನು ದೇವರ ಪರಿಶುದ್ಧತೆಯನ್ನು ಕಂಡಾಗ ಮುಖ್ಯವಾಗಿ ತನ್ನ ನಾಲಿಗೆಯನ್ನು ತಪ್ಪಾಗಿ ಉಪಯೋಗಿಸಿದ ಕುರಿತು ಆತನ ಹೃದಯದಲ್ಲಿ ಅರಿವು ಉಂಟಾಯಿತು. ಆತನು ತನ್ನನ್ನು ದೇವರ ಬೆಳಕಿನಲ್ಲಿ ನೋಡುವವರಿಗೆ, ದೇವರ ಬೆಳಕಿನಲ್ಲಿ ಕಾಣುವವರಿಗೆ ಅವನು ಅದರ ಅರಿವನ್ನು ಆತನಿಗೆ ಉಂಟಾಗಲಿಲ್ಲ ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ. ಯೆರೆಮೀಯ 15ನೇ ಅಧ್ಯಾಯ 19 ನೀವು ನೋಡಿ. ಯೆರೆಮೀಯ, ಆದ್ದರಿಂದ ಕರ್ತನು ದೇವರನ್ನು ಆಲಿಸಿದ, ವ್ಯರ್ಥ ಕಾರ್ಯಗಳಲ್ಲಿ ಬಿಡಲಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ಅಪ್ಪ, ನಿನ್ನ ಬಳಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ದೇವರೇ. ದೇವಾ,
ದೇವರೇ, ಈ ಲೋಕದ ಪಾಪಗಳಿಂದ ನಮ್ಮನ್ನು ಮುಕ್ತ ಮಾಡು ಸ್ವಾಮಿ, ನಮ್ಮನ್ನು ಮುಕ್ತ ಮಾಡು ಸ್ವಾಮಿ, ನಮ್ಮನ್ನು ಮುಕ್ತ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಕಣ್ಣು, ಕಿವಿ, ನಾಲಿಗೆ ಅಪ್ಪ, ಈ ಎಲ್ಲ ಅರಿಷಡ್ ವರ್ಗಗಳನ್ನು ನಿಮ್ಮ ಪಾದಕ್ಕೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಪರಿಶುದ್ಧರಾಗಿ ಸೇವೆ ಮಾಡಿ ನಮ್ಮ ಓಟವನ್ನು ಮುಗಿಸೋದಕ್ಕೆ ಸಹಾಯ ಮಾಡಪ್ಪ ದೇವ. 7 ಲ್ಯಾಂಪ್ ಚಾನಲ್ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅನೇಕ ಮಕ್ಕಳು ಇದರಿಂದ ಆತ್ಮಿಕವಾಗಿ ಬಲವನ್ನುವುದಕ್ಕೆ ಸಹಾಯ ಮಾಡಪ್ಪ. ನನ್ನನ್ನು ನಾನು ಒಪ್ಪಿಸಿಕೊಟ್ಟು, ನನ್ನನ್ನು ನಾನು ತಲೆ ತೆಗೆಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.